ಇವ್ರದ್ದು ಎಲ್ಲೆಲ್ಲ ಎಲಿವೇಶನ್ ಇದೆ ಸೀನ್ಗಳು ಅಲ್ಲಿ. ಹೈ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಕಾರ್ತಿಕ್ ಸೇವರ್. ಎಸ್, ಇವತ್ತು ನಾವು ವಿನೋದ್ ಪ್ರಭಾಕರ್ ಅವರ 25ನೇ ಸಿನಿಮಾ ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾ ಹೇಗಿದೆ, ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ ಏನು, ಯಾವ್ದೆಲ್ಲ ಕ್ಯಾರೆಕ್ಟರ್ಗಳು ಹೇಗಿವೆ, ಈ ಸಿನಿಮಾದ ಸ್ಟೋರಿ ಮೇಲಿರೋ ನಂಬಿಕೆಯಿಂದ 14+ ಕೋಟಿನ ಪದ್ಮಾವತಿ ಫಿಲಮ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆ ನಿಜವಾಗ್ಲೂ ಸ್ಕ್ರೀನ್ ಮೇಲೆ ವರ್ತ್ ಆಗಿ ಕಾಣಿಸ್ತಾ. ಜೊತೆಗೆ ಒಂದು ಕಮೆಂಟ್ ಬಂದಿತ್ತು, ಮೇ ಬಿ ಇವರು ವಿನೋದ್ ಪ್ರಭಾಕರ್ ಅವರ ಫ್ಯಾನ್ ಅನ್ಕೊಂತೀನಿ, ಅವರ ಅಪ್ಕಮಿಂಗ್ ಮೂವಿ ಬಗ್ಗೆ ಅಪ್ಡೇಟ್ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರು. ಸೊ ಇವತ್ತು ನಾನು ಈ ಸಿನಿಮಾದ ರಿವ್ಯೂ ಜೊತೆ ಅವರ ಅಪ್ಕಮಿಂಗ್ ಮೂವಿ ಲಿಸ್ಟ್ ಏನಿದೆ ಅದನ್ನ ಕೂಡ ಇದರಲ್ಲಿ ತಿಳಿಸ್ತೀನಿ. ಪ್ರದೀಪ್ ಅವರು ನೀವು ಮಾಡಿದ ಕಮೆಂಟಿಗೋಸ್ಕರ ಅಪ್ಕಮಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೇರೆ ಯಾರೆಲ್ಲ ಇರೋ ಫ್ಯಾನ್ಸ್ಗಳು ನಿಮ್ಮ ಇರೋದು ಅಪ್ಕಮಿಂಗ್ ಮೂವಿ ಲಿಸ್ಟ್ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಸರನ್ನ ಮೆನ್ಷನ್ ಮಾಡಿಬಿಟ್ಟು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ಗೆಲ್ಲ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರಾ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬಗ್ಗೆ ಮಾತಾಡ್ತಾ ಇರೋಣ. ಆಟಗಾರ ಆ ದಿನಗಳು ಸಿನಿಮಾ ಡೈರೆಕ್ಟ್ ಮಾಡಿದ್ದ KM ಚೈತನ್ಯ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿ. ಮೊದಲಿಗೆ ಬಲರಾಮ ಎಲ್ಲರಂತೆ ಹಳ್ಳಿ ಬಿಟ್ಬಿಟ್ಟು ಬೆಂಗಳೂರಿಗೆ ಒಂದು ಚಿಕ್ಕ ಕನ್ಸು ಇಟ್ಕೊಂಡು ಬರ್ತಾನೆ. ಬಟ್ ಅದಿಲ್ಲಿ ಬೇರೆನೆ ಆಗುತ್ತೆ. ಈ ಆಗಿನ ಕಾಲದಲ್ಲಿ ಭೂಗತ ಲೋಕ ಆಳ್ತಿದ್ದ ಜಯರಾಮ್ ಹಾಗೆ ಕೊತ್ವಾಲ್ ಇವ್ರುಗಳ ನಡುವೆ ಬಲರಾಮನ ಕ್ಯಾರೆಕ್ಟರ್ ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ ಅನ್ನೋದೇ ಈ ಸಿನಿಮಾದ ಆನ್ಲೈನ್ ಥೀಮ್. ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ನೋಡಿದ್ರೆ ಮ್ಯೂಸಿಕ್ ಕೂಡ ಒಂದು ಪ್ಲಸ್ ಆಗಿದೆ ಅಂತಾನೆ ಹೇಳ್ಬೋದು. ತಮಿಳಿನ ಕಬಾಲಿ, ಸೂರ್ಯ ಅವರ ರೆಟ್ರೋ ಈ ಸಿನಿಮಾಗಳಿಗೆ ಇವರು ಮ್ಯೂಸಿಕ್ ಕಂಪೋಸರ್ ಆಗಿ ಕೆಲಸ ಮಾಡಿದ್ರು. ಅವ್ರನ್ನ ಕನ್ನಡಕ್ಕೆ ಫಸ್ಟ್ ಟೈಮ್ ತಗೊಂಡ್ಬಂದಿದ್ದಾರೆ. ಇವ್ರದ್ದು ಎಲ್ಲೆಲ್ಲ ಎಲಿವೇಶನ್ ಇದೆ ಸೀನ್ಗಳು ಅಲ್ಲೆಲ್ಲ ಸಾಕಾದಾಗ ವರ್ಕ್ ಆಗಿದೆ. BGM ಆಶೀಶ್ ವಿದ್ಯಾರ್ಥಿ ಅವರ ಜಯರಾಮ್ ಕ್ಯಾರೆಕ್ಟರು, ವಿನಯ್ ಗೌಡ ಅವರ ಕತ್ತಿ ಕ್ಯಾರೆಕ್ಟರು, ಗ್ಯಾರಂಟಿ ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವರು ಈ ತರ ಎಲ್ಲ ಆಕ್ಟಿಂಗ್ ಮಾಡ್ತಾರ ಅಂತ. ಪ್ರಿಯಾನಂದ್ ಆಗಿ ವಿನೋದ್ ಅವರ ಕೆಮಿಸ್ಟ್ರಿ, ರೌಡಿಸಮ್ಗಳ ಕತೆ ಮಧ್ಯೆ ಚಿಕ್ಕ ಲವ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ವಿನೋದ್ ಅವರು ಇರೋ ಹೈಟ್ ಮತ್ತೆ ಪರ್ಸನಾಲಿಟಿಗೆ ಬಲರಾಮನ ಕ್ಯಾರೆಕ್ಟರ್ ಸಖತ್ ಆಪ್ಟ್ ಆಗಿ ಕಾಣಿಸುತ್ತೆ. ಆಕ್ಷನ್ ಎಪಿಸೋಡ್ಗಳಾಗ್ಲಿ ಲವ್ ಸೀನ್ಗಳಾಗ್ಲಿ ಸಖತ್ ಆಪ್ಟ್ ಆಗಿ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಕ್ಚುಲಿ ನನಗೂ ತಮಿಳ್ ಮಾತಾಡೋ ಫ್ರೆಂಡ್ಸ್ ಇದ್ದಾರೆ. ಈ ವಿನಯ್ ಅವರ ತಮಿಳು ಕನ್ನಡ ಮಿಕ್ಸಡ್ ಸ್ಲ್ಯಾಂಗ್ ಕೇಳ್ಬಿಟ್ಟು ಸಖತ್ ಇಷ್ಟ ಆಗ್ಬಿಡುತ್ತೆ ಗುರು. ಒಂಥರ ಹೈಲೈಟ್ ಆಗಿ ಕಾಣಿಸುತ್ತೆ ಪಾತ್ರ ಮಾತ್ರ. ಇವ್ರ ಕ್ಯಾರೆಕ್ಟರ್ ಸಿನಿಮಾದ ಕೊನೆ ತನಕ ಹೋಗುತ್ತೆ. ಜೊತೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು KM ಚೈತನ್ಯ ಅವರು. ಈ ಸಿನಿಮಾದ ಮೈನಸ್ ಪಾಯಿಂಟ್ ಏನಪ್ಪಾ ಅಂತ ನೋಡಿದ್ರೆ ಸ್ಟೋರಿ ಮಾತ್ರ ಸಾಲಿಡ್ ಆಗಿದೆ, ಬಟ್ ಫಾಸ್ಟ್ ಸ್ಕ್ರೀನ್ ಪ್ಲೇ ಇರಬೇಕಾಗಿತ್ತು. ಅಷ್ಟೊಂದು ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಆಗಿ ಅನ್ಸುತ್ತೆ. ಏನಕ್ಕಂದ್ರೆ ಕೆಲವು ಕ್ಯಾರೆಕ್ಟರ್ಗಳನ್ನ ಆಡಿಯನ್ಸ್ಗೆ ರೀಚ್ ಮಾಡಿಸೋದಕ್ಕೆ ಒಂದು ಚಿಕ್ಕ ಸ್ಟೋರಿಗಳನ್ನ ಇಡ್ತಾರೆ. ಆ ಸ್ಟೋರಿಗಳನ್ನ ಸ್ವಲ್ಪ ಚಿಕ್ಕದ್ ಮಾಡಿ ಟ್ರಿಮ್ ಮಾಡಿದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಹಾಫ್ ಜನಗಳಿಗೆ ಹೋಗ್ತಾ ಇರೋದೇ ಗೊತ್ತಾಗಲ್ಲ. ಯಾಕಂದ್ರೆ ಸ್ಟೋರಿ ಸಿಕ್ಕಾಪಡೆ ತಿಕ್ಕಾಗಿದೆ, ವರ್ತ್ ಆಗಿ ಕೂಡ ಇದೆ. ಇದು ಬಿಟ್ರೆ ಸಿನಿಮಾ ಬಗ್ಗೆ ಮಾತಾಡೋಂಗೆ ಇಲ್ಲ. ಅಂದ್ಕೊಂಡಿರಂಗೆಲ್ಲ ವಿಲನ್ ಕ್ಯಾರೆಕ್ಟರ್ಗಳು ವರ್ಕ್ ಆಗ್ಬಿಟ್ಟಿದೆ ಇಲ್ಲಿ. ಜೊತೆಗೆ ಹೀರೋ ಪಾತ್ರನು ಅಷ್ಟೇ ಸಖತ್ತಾಗಿ ಕಾಣಿಸಿದೆ. ಮತ್ತೊಂದು ಮೇಜರ್ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ತಮಿಳಿಂದ ಕರ್ಸಿರೋದು ಮ್ಯೂಸಿಕ್ ಡೈರೆಕ್ಟರ್ನ ಸಿಕ್ಕಾಪಡೆ ಚೆನ್ನಾಗಿ ವರ್ಕ್ ಆಗಿದೆ. BGM ಆಗ್ಲಿ ಸಾಂಗ್ಸ್ ಆಗ್ಲಿ. ಈ ಸಿನಿಮಾ ಆದ್ಮೇಲೆ ವಿನೋದ್ ಅವರ ಲೈನಪ್ ಹೆಂಗಿದೆ ಅಂತ ನೋಡಿದ್ರೆ ಲಂಕಾಸುರ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಇದನ್ನ ಪ್ರಮೋದ್ ಕುಮಾರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನೆಲ್ಸನ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಇದನ್ನ ಅರುಣ್ ಕುಮಾರ್ M ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇದಲ್ಲದೆ ವಿನೋದ್ ಪ್ರಭಾಕರ್ ಅವರು ಮತ್ತೆರಡು ಸ್ಟೋರಿ ಕೇಳಿದ್ದಾರೆ. ಒಂದು ರಾಮ್ ಕಾಮ್ ಸಿನಿಮಾ ಆಗಿದ್ದು, ಮತ್ತೊಂದು ಮಾಸ್ ಎಂಟರ್ಟೈನರ್ ಆಗಿದೆ. ಸೊ ಇದಾಗಿತ್ತು ಬಲರಾಮ ಸಿನಿಮಾದ ರಿವ್ಯೂ ಹಾಗೆ ಅಪ್ಕಮಿಂಗ್ ಸಿನಿಮಾದ ಅಪ್ಡೇಟ್ ವಿಡಿಯೋ. ಈ ವಿಡಿಯೋ ಇಷ್ಟಾಗಿರೋ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.